ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕುರ್ಚಿ ಫೈಟ್ ಮಧ್ಯೆ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು 3 ವರ್ಷದಿಂದ ಕಾಂಗ್ರೆಸ್ ಅನ್ನ ನೋಡ್ತಿದ್ದೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಣಯ ತೆಗೆದುಕೊಳ್ಳಲ್ಲ. ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಹಳ ಅನುಭವವಿದೆ. ಹಾಗಾಗಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಕಾಂಗ್ರೆಸ್ ಅವರು ನಾವು ನೋಡ್ತಾ ಇದ್ರಿ 3 ವರ್ಷದಿಂದ ಡೈಲಿ ಹೊಸ ಅವರೇ ಪಾರ್ಟಿ ಫಾರ್ಮ್ ಹಾಕ್ತಾ ಇದ್ದಾರೆ. ನಮ್ಮ ಅನುಭವ, ನಾನು 4 ಟೈಮ್ MLA ಇದ್ದೀನಿ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಡಲ್ಲ. ಆಮೇಲೆ ಅವರು ಕೇಂದ್ರನಲ್ಲಿ ಹೈಕಮಾಂಡ್ ವೀಕ್ ಇದೆ, ನಿರ್ಣಯ ತಗೊಳಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ರಾಜ್ಯಾಂಗ ನಿರ್ಣಯ. ಈ ಹೈಕಮಾಂಡು ಕಾಂಗ್ರೆಸ್ ಹಾಕೊಂಡು ವಿಕಲಚೇತನ ಈ ತರ ಹೈಕಮಾಂಡ್ ವೀಕ್ ಇದೆ, ಅವರು ಡಿಸಿಷನ್ ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಬಹಳ ಅನುಭವ ಇದೆ. ನಾನು ಅವ್ರ ಜೊತೆ 4 ವರ್ಷ ನೋಡ್ತಾ ಇದ್ದೀನಿ, ಅಪೋಸಿಷನ್ ಆಗಲಿ ನೋಡ್ತಾ ಇದ್ದೀವಿ. ಅವರು ಯಾವ ಕಾರಣಕ್ಕೆ ಬಿಡಲ್ಲ. ಡಿಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗಲ್ಲ. ಅವ್ರ ಜಗಳ ಅದಕ್ಕಾಗಿ ಹೈಕಮಾಂಡ್ ವೀಕ್. ಕಾಂಗ್ರೆಸ್ ದೆಹಲಿ ಪಾಲಿಟಿಕ್ಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಕಿತ್ತಾಟದಲ್ಲಿ ಸರ್ಕಾರ ಕೋಮಾಗೆ ಹೋಗಿದೆ. ಯಾರು ಸಿಎಂ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ. ಸಿಎಂ ಇರ್ತಾರಾ ಹೋಗ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ. ಎಲ್ಲರೂ ದೆಹಲಿಯಲ್ಲಿ ಕುಳಿತಿದ್ದಾರೆ, ಜನರ ಸಮಸ್ಯೆ ಕೇಳ್ತಿಲ್ಲ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಜಿಲ್ಲಾ ಪ್ರವಾಸಗಳಿಲ್ಲ, ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಪೂರ್ತಿ ಡೆಲ್ಲಿ ಪ್ರವಾಸ, ಜಿಲ್ಲಾ ಪ್ರವಾಸನೂ ಇಲ್ಲ, ತಾಲೂಕು ಪ್ರವಾಸನೂ ಇಲ್ಲ. ಜನಗಳ ಹತ್ರ ಕುಂದುಕೊರತೆ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಪ್ರತಿ 15 ದಿನಕ್ಕೆ ಆ ಕುಂದುಕೊರತೆ ಸಭೆನೂ ಇಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಿದ್ದಾರೆ, ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಕೊಟ್ಟರು. ಆಡಳಿತ ಪೂರ್ತಿ ಕುಸಿದಿದೆ. ಪರಮೇಶ್ವರ್ ಹೇಳಿದ್ದಾರೆ, ಈ ತರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನಾಡಿ. ಕುಸಿದು ಬಿಟ್ಟು ಅವರಿಗೆ 1 ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕ್, ಎಲ್ಲ ಚಾನಲ್ ಅಲ್ಲೂ ಕ್ವಶನ್ ಮಾರ್ಕ್. ಇರ್ತಾರ ಹೋಗ್ತಾರ, ಇರ್ತಾರ ಹೋಗ್ತಾರ. ಈ 1 ವರ್ಷದಲ್ಲಿ 365 ದಿನ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ಕಾಂಗ್ರೆಸ್ ಕುರ್ಚಿ ಕದನದ ವಿರುದ್ಧ ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜನರ ಕಷ್ಟ ಬೇಕಾಗಿಲ್ಲ. ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಲಾಭತೆ ಲೆಕ್ಕಾಚಾರ ಆಗಿದೆ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದು ಹೇಗೆ ಕಿತ್ತಾಡೋಕ? ಧಾರಾವಾಹಿ ರೀತಿ 2 ವರ್ಷದಿಂದ ಕುರ್ಚಿ ಕಿತ್ತಾಟ ಆಗ್ತಿದೆ. ಭ್ರಷ್ಟಾಚಾರ ಮಾಡಿ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಟ್ಟಿಲ್ಲ. ಕುರ್ಚಿ ಕಿತ್ತಾಟ ಬಿಟ್ಟು ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಇಲ್ಲದಿದ್ರೆ ಕುರ್ಚಿ ಕೊಟ್ಟ ಜನರೇ ಕುರ್ಚಿಯಿಂದ ಕೆಳಗೆ ಇಳಿಸ್ತಾರೆ ಅಂತ ಕಿಡಿಕಾರಿದ್ರು. ಅಷ್ಟೇ ಹೇಳಿಕ ಜನಸಾಮಾನ್ಯರು ದೆಹಲಿಗೆ ಹೋದ್ರೂ ಇವ್ರ ಕಿವಿ ಕಣ್ಣು ಎಲ್ಲ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ನನ್ನ ಪಟ್ಟ ಉಳಿಯುತ್ತೋ ಇಲ್ವೋ, ನನಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ ಹೊರತು ಜನರ ಕಷ್ಟವನ್ನ, ಜನರ ಚಿಂತೆಯನ್ನ ಕೇಳೋದಕ್ಕೆ, ಬಗೆಹರಿಸೋದಕ್ಕೆ ಇವ್ರಿಗೆ ಸಮಯ ಎಲ್ಲಿದೆ? ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನು ಅಷ್ಟೇ ಹೇಳಿಕ್ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ತರ ನಿಮ್ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ? ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ ಕೆಲವರು ಇಲ್ಲ ಡಿ.ಕೆ. ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ ಕೆಲವರು, ಮತ್ ಕೆಲವರು ಡಿ.ಕೆ. ಶಿವಕುಮಾರ್ ಹಣೆಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವರು ಇಳಿದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ,
ಪರಮೇಶ್ವರ್ ವಿಜಯಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಶುರುವಾಗಿದೆ. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹೆಪ್ಪರಗಿಯಲ್ಲಿ ಡೀಸೆಲ್ಗಾಗಿ ರೈತರು ಪರದಾಟ ನಡೆಸಿದ್ದು, ಪೆಟ್ರೋಲ್ ಬಂಕ್ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಸರಿಯಾಗಿ ಡೀಸೆಲ್ ಸಿಗದ ಕಾರಣ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಂಕ್ಗಳ ಮುಂದೆ ಟ್ರ್ಯಾಕ್ಟರ್ಗಳನ್ನು ಸಾಲಾಗಿ ನಿಲ್ಲಿಸಿ ಡೀಸೆಲ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಇಟ್ಟು ಪೆಟ್ರೋಲ್ಗಾಗಿ ಕಾದು ಕುಳಿತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸರಿಯಾಗಿ ತೈಲ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಅಭಾವ ಹೆಚ್ಚಾಗಿದ್ದು, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಸಿಲಿಂಡರ್ಗಾಗಿ ಗ್ಯಾಸ್ ಗೌಡೌನ್ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದಾರೆ. 8 ದಿನದಿಂದ ಗ್ಯಾಸ್ ಲೋಡ್ ಬಂದಿರಲಿಲ್ಲ. ಬೆಳಗ್ಗೆ ಲೋಡ್ ಬರ್ತಿದ್ದಂತೆ ಜನರು ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ದಾರೆ. ಲೋಕಾಪುರ ಬಳಿ ಇರುವ ಭಾರತ್ ಗ್ಯಾಸ್ ಏಜೆನ್ಸಿ ಗೌಡೌನ್ ಮುಂದೆ ನೂರಾರು ಜನರು ಕ್ಯೂ ನಿಂತಿದ್ದು, ಗೃಹ ಬಳಕೆ ಸಿಲಿಂಡರ್ ಅಭಾವ ಇಲ್ಲ ಅಂತ ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ಸಿಲಿಂಡರ್ ಸಿಗ್ತಿಲ್ಲ ಎನ್ನಲಾಗ್ತಿದೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಭೇಟಿ ನೀಡಿದ್ದು, ಕಡೆಗೂ ಚಾಮುಂಡಿ ತಾಯಿ ಮುಂದೆ ಕ್ಷಮೆ ಕೇಳಿದ್ದಾರೆ. ಮಾಸ್ಕ್ ಧರಿಸಿ ಜನಸಾಮಾನ್ಯರಂತೆ ಕ್ಯೂನಲ್ಲಿ ಬಂದು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗರ್ಭಗುಡಿ ಆವರಣದಲ್ಲಿ ಮೂಲ ವಿಗ್ರಹ, ಉತ್ಸವ ಮೂರ್ತಿ ಬಳಿ ಕುಳಿತು ಪ್ರಾರ್ಥನೆ ಮಾಡಿದ್ದಾರೆ. ಹಿಂದೆ ದೈವ ನರ್ತನದ ಬಗ್ಗೆ ನಡೆದ ಅವಹೇಳನಕಾರಿ ವರ್ತನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಸೂಚನೆ ಮೇರೆಗೆ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ರು. ಇಂದು ಯಾರಿಗೂ ಮಾಹಿತಿ ನೀಡದೆ ಜನಸಾಮಾನ್ಯರಂತೆ ಬೆಟ್ಟಕ್ಕೆ ಆಗಮಿಸಿ ತಾಯಿ ದರ್ಶನ ಪಡೆದು ಹೋಗಿದ್ದಾರೆ. ಹಾಸನ ಸೈಟ್ ವಿಚಾರಕ್ಕೆ ಮನವಿ ಪತ್ರ ಸಲ್ಲಿಸಲು ನಟ ಯಶ್ ತಾಯಿ ಪುಷ್ಪಾ ಬೆಂಗಳೂರು ಪೊಲೀಸ್ ಡಿಜಿಪಿ ಅವರನ್ನ ಭೇಟಿಯಾಗಿದ್ದಾರೆ. ಈ ವಿಚಾರಕ್ಕೆ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಕೋರ್ಟ್ ಆದೇಶ ನೀಡಿ ರಿಪೋರ್ಟ್ ಸಲ್ಲಿಸಲು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಐಜಿ ಡಿಜಿಪಿ ಎಂ ಸಲೀನ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೇನೆ. ಅದನ್ನ ಬಿಟ್ಟರೆ ಬೇರೆ ಯಾವ ವಿಚಾರವೂ ಇಲ್ಲ ಅಂತ ಹೇಳಿದ್ದಾರೆ. ದಾಖಲೆ ಕೊಡಿ ಅಂತಾರೆ. ಅದು ಅಲ್ಲಿ ಸಿಕ್ಕಿಲ್ಲ ಅಂತ ಈ ಸಾಹೇಬ್ರ ಹತ್ರ ಬಂದು ಎಲ್ಲ ಹೇಳಿದ್ದೀನಿ, ಮಾಡಿಕೊಡ್ತೀನಿ. ಅಲ್ಲಿಗೆ ಆ್ಯಕ್ಚುಲಿ ಇಶ್ಯೂ ಮೊದಲಿಗೆ ಶುರುವಾದಂಥ ಸಂದರ್ಭದಲ್ಲಿ ನೀವೇ ಅದನ್ನು ಕಬ್ಜಾ ಮಾಡಿದ್ದೀರಿ ಅಂತ ನಿಮಗೆ ಅಲಿಗೇಷನ್. ಕೋರ್ಟ್ರು ಆ್ಯಕ್ಚುಲಿ ಇಂಜೆಕ್ಷನ್ ಹಾಕೋದು ಪೊಸಿಷನ್ ತೊಗೊಳ್ಳಿಕ್ಕೆ ಏನು ಕಾಂಪ್ಲಿಕೇಶನ್ಸ್? ಈಗ ಕೋರ್ಟಲ್ಲಿ ಅವ್ರ ಪೇಪರ್ ನಮ್ಮ ಪೇಪರ್ ಕರೆಕ್ಟ್ ಇದೆಯಾ ಅಂತ ಫಸ್ಟು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡುವಾಗ ನಮ್ಮ ಈ ಗಲಾಟೆ ಆಗಿದ್ದು ಕೊಟ್ಟಿದ್ದೀವಲ್ಲ, ಅದು ನಿಜ ಆದರೆ ಪೊಲೀಸ್ ಅವರಿಂದ ಅದಕ್ಕೊಂದು ದಾಖಲೆ ಕೊಡಿ ಅಂತಾರೆ. ಆ ದಾಖಲೆ ಕೊಡೋಕ್ಕೆ ಅಲ್ಲಿ ಕೊಡೋದು ಡಿಲೇ ಮಾಡಿದ್ರಿಂದ ಇವ್ರಿಗೆ ಕೊಟ್ಟಿದ್ದಾರೆ. ಇವ್ರ ಹತ್ರ ಅದು ಮಾಡ್ತಾರೆ. ಇವ್ರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಪ್ರೊಟೆಕ್ಷನ್ ಬೇಕಾ? ಪೊಲೀಸ್ ಪ್ರೊಟೆಕ್ಷನ್ ಅಲ್ಲ ರೀ, ಪೊಲೀಸ್ ಅವರು ಇವರ ಸೈಟಲ್ಲಿ ಗಲಾಟೆ ಆಗಿದ್ದು ನಿಜ ಅನ್ನೋದಕ್ಕೆ ಅದೇನೋ ಕೊಡಬೇಕು. ಆ ರಿಪೋರ್ಟು ಅಲ್ಲಿ ಡಿಲೇ ಆಗಿದ್ದರಿಂದ ಅಲ್ಲಿಲ್ಲ ಅಂದರೆ ಕೋರ್ಟ್ ಆದೇಶ ಮಾಡಿದೆ ತರಬೇಕು ಅಂತ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅಲ್ಲಿ ಆಗಿಲ್ಲ. ಸರಿ ಹೆಂಗೋ ಬ್ಯಾಂಗ್ಳೂರು ಬಂದಿದ್ದಾಗ ದೊಡ್ಡವರು ಭೇಟಿ ಇವರು ಅಲ್ಲಿಗೆ ಆದೇಶ ಮಾಡಿದ್ದಾರೆ. ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ನಾನು ಮತ್ತೆ ಅವ್ರಿಗೆ ಕೋರ್ಟಿಗೆ ಕೊಡಲೇಬೇಕಂತ ಅದನ್ನು ಪೊಲೀಸ್ ಅವರಿಂದ ನಡೆಸ್ಕೊಡ್ತೀನಿ. ಲಾಯರ್ ಬಿಗ್ ಬಾಸ್ ಖ್ಯಾತಿಯ ಕಾವ್ಯಗೆ ಅವಮಾನ ವಿಚಾರವಾಗಿ ಕಲಬುರಗಿಯಲ್ಲಿ ಕಾವ್ಯ ಮತ್ತು ಕನ್ನಡಪರ ಸಂಘಟನೆಯಿಂದ ಆರೋಪ ಪ್ರತ್ಯಾರೋಪ ಕೇಳಿಬಂದಿದೆ. ಕಾವ್ಯ ವಿರುದ್ಧ ಕನ್ನಡಪರ ಸಂಘಟನೆ ಗಂಭೀರ ಆರೋಪ ಮಾಡಿದ್ದು, ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಗುರುಬಂಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಗ್ ಬಾಸ್ ಕಾವ್ಯಗೆ ನಮ್ಮ ಆಯೋಜಕರ ಕಡೆಯಿಂದ ಯಾವ ಅಪಮಾನ ಆಗಿಲ್ಲ. ಕಾವ್ಯ ಅಭಿಮಾನಿಗಳಿಂದ ಕಾರ್ಯಕ್ರಮ ಹಾಳಾಗಿದೆ. 2 ಗಂಟೆ ಕಾರ್ಯಕ್ರಮಕ್ಕೆ ಕಾವ್ಯ ಅವರನ್ನ ಕರೆಸಲಾಗಿತ್ತು. ಆದ್ರೆ 5 ನಿಮಿಷಕ್ಕೆ ಕಾರ್ಯಕ್ರಮದಿಂದ ವಾಪಸ್ ಹೋಗಲು ಮುಂದಾಗಿದ್ರು. ಆಯೋಜಕರ ಕಡೆಯಿಂದ ಯಾವ ತಪ್ಪು ಆಗಿಲ್ಲ. ಕಾವ್ಯ ವಿರುದ್ಧ ನಿರ್ಮಾಪಕ ಸಂಘಟನೆಗೆ ದೂರು ಕೊಡ್ತೇವೆ. ಕಾವ್ಯ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಕಾವ್ಯ ಅವರು, ಬಿಗ್ ಬಾಸ್ ಖ್ಯಾತಿ ಕಾವ್ಯ ಅವರು ಬಂದು ತಮ್ಮ ದುರಂಕಾರದ ವರ್ತನೆಯನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಬಂದು ಮುಂಚೆ ಎಲ್ಲ ನಾವು ಡೀಟೇಲ್ಸ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇರಬೇಕಾಗುತ್ತೆ, ಇಷ್ಟು ಜನಕ್ಕೆಲ್ಲ ವಿದ್ಯಾರ್ಥಿಗಳ ಸನ್ಮಾನ ಮಾಡಬೇಕಾಗುತ್ತೆ ಅಂತೇಳಿ ಅವೆಲ್ಲನೂ ಇದು ಮಾಡದೇನೆ ದುರಂಕಾರದ ವರ್ತನೆ ಅಂದ್ರೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ದುರಂಕಾರ ತೋರಿಸಿ ಕಲಬುರಗಿ ಜನತೆ ಮೇಲೆ ದುರಂಕಾರ ತೋರಿಸಿ 5 ನಿಮಿಷದಲ್ಲಿ ವಾಪಸ್ ಹೊರಡಕ್ಕೆ ನಿಂತಿರ್ತಾರೆ ಸರ್. ಅದರಿಂದ ನಮ್ಮ ಕಲಬುರಗಿ ಜನತೆಗೆ ತುಂಬಾ ನೋವಾಗಿದೆ. ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ನಮ್ಮ ಸಂಘಟನೆ ಎಲ್ಲ ಮರ್ಯಾದೆ ಎಲ್ಲ ಕಳೆದಿದ್ದಾರೆ ಅವರು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ. ಅವರೇ ಬೇರೆ ರೀತಿ ಕುಮ್ಮಕ್ ಕೊಟ್ಟು ಅವ್ರದೇ ನಮ್ದೇ ತಪ್ಪಿದೆ ಅನ್ನೋ ತರ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ.
ಸೊ ಇವರು ಕಲಬುರಗಿ ಜನತೆಗೆ ಆಗಿರ್ಬೋದು, ವೇದಿಕೆ ಮೇಲೆ ಇರ್ತಂತ ಗಣ್ಯ ವ್ಯಕ್ತಿಗಳಿಗಾಗಿರ್ಬೋದು ಬೇಷರ ಕ್ಷಮೆ ಯಾಚಿಸಬೇಕಂತೇಳಿ ಈ ಮೂಲಕ ಹೇಳ್ತೀನಿ. ಚಿಕ್ಕಮಗಳೂರು ನಗರದಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸುರಿದಿದೆ. ಆರೆಂಜ್ ಅಲರ್ಟ್ ಹಿನ್ನೆಲೆ ಮಹಾಮಳೆಗೆ ಮುಖ್ಯ ರಸ್ತೆಗಳು ಜಲಾವೃತವಾಗಿದ್ದು ಹಬ್ಬದ ಖರೀದಿಯಲ್ಲಿದ್ದ ಜನರು ಪರದಾಟ ನಡೆಸಿದ್ದಾರೆ. ಇನ್ನು ಬಟ್ಟೆ ವ್ಯಾಪಾರಕ್ಕೂ ವರುಣನ ಎಫೆಕ್ಟ್ ತಟ್ಟಿದ್ದು ವ್ಯಾಪಾರಿಗಳು ವ್ಯಾಪಾರ ಇಲ್ಲದೆ ಪರದಾಡಿದ್ದಾರೆ. ಬೀದರ್ನ ಪಶು ವೈದ್ಯಕೀಯ ವಿವಿಯಲ್ಲಿ 45 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಶು ವಿವಿಯ ಹಿಂದಿನ ಕುಲಪತಿ, ಹಿಂದಿನ ಹಣಕಾಸು ನಿಯಂತ್ರಣಾಧಿಕಾರಿ ಸೇರಿ 6 ಜನರನ್ನ ಬಂಧಿಸಲಾಗಿದೆ. 2017-18ರಲ್ಲಿ ನಕಲಿ ಬಿಲ್ ಸೃಷ್ಟಿಸಿ 45 ಕೋಟಿ ರೂಪಾಯಿ ಲೂಟಿ ಮಾಡಿದ ಆರೋಪದ ಮೇಲೆ ತನಿಖೆ ನಡೆದಿದೆ. 3 ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ 3 ಅಧಿಕಾರಿಗಳ ಬಂಧನವಾಗಿದೆ. ಮಾಜಿ ಕುಲಪತಿ ಸೇರಿ 5 ಆರೋಪಿಗಳಿಗೆ ಜೂನ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಬೀದರ್ ಲೋಕಾಯುಕ್ತ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಬಳ್ಳಾರಿ ನಗರದ ಮೂಸಾ ಲೇಔಟ್ ಪ್ರದೇಶದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆ 40 ಹಸು ಕರುಗಳನ್ನು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸಲಾಗುತ್ತಿದೆ ಎಂಬ ಆರೋಪದ ಮೇರೆಗೆ ಕೌಲ್ ಬಜಾರ್ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ವಿಶ್ವ ಹಿಂದೂ ಪರಿಷತ್ ಸದಸ್ಯರು ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಹಸುಗಳನ್ನು ವಶಕ್ಕೆ ಪಡೆದು ಸುರಕ್ಷಿತವಾಗಿ ಇರಿಸಿದ್ರು. ಬಳಿಕ ಹಸುಗಳ ಖರೀದಿ ಹಾಗೂ ಸಾಗಣೆ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟವರಿಂದ ಮುಚ್ಚಳಿಕೆ ಪಡೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ಮುಂದೆ ಗೋಗಳು ಹತ್ತತ್ರ 150 ಗೋಗಳನ್ನು ಕಟ್ ಮಾಡಿ ಮಾರ್ತಾ ಇದ್ದಾನೆ. ನಾವು ವಿಶ್ವ ಹಿಂದೂ ಪರಿಷತ್ ಟೀಮ್ ಹೋದ್ರೆ ಕೇಳಿದ್ರೆ ಏನಂತಂದ್ರೆ ಹಾಲ್ ಮಾರ್ತಿದ್ದಾನೆ ಅಂತಿದ್ದಾನೆ. ಬಟ್ ಅಲ್ಲಿ ಏನಿದೆ ಅಂದ್ರೆ ಮಚ್ಚುಗಳು, ಲಾಂಗುಗಳು, ಅವು ಕಟ್ ಮಾಡಕ್ ಏನೇನು ವಸ್ತ್ರ ಬೇಕು ಎಲ್ಲ ಇದಾವೆ. ಮತ್ತೆ ಅಲ್ಲಿ ಹಾಲ್ ಮಾರೋ ಯಾವ ಕ್ಯಾನ್ಗಾಗ್ಲಿ ಯಾವೂ ಇಲ್ಲ. ವೇಟಿಂಗ್ ಮಿಷನ್, ವೇಟ್ ಮಿಷನ್ ಇದೆ, ಮತ್ತೆ ವೇಯಿಂಗ್ ಮಿಷನ್ ಇದೆ. ಮತ್ತೆ ಅವಕ್ಕೆಲ್ಲ ಸಾಗಾಣಿಕೆ ಮಾಡಕ್ಕೆ ಒಂದು ಒಳ್ಳೊಳ್ಳೆ ಪಾತ್ರೆಗಳು ಅವೆಲ್ಲ ಟೋಟಲ್ ಕಂಪ್ಲೀಟ್ ಆಗಿದೆ. ರೆಡ್ ಹ್ಯಾಂಡೆಡ್ ಆಗಿ ನಿನ್ನೆ ಷಣ್ಮುಖಪ್ಪ ಸರ್ ಕೋಲ್ ಬಜಾರ್ ಸ್ಟೇಷನ್ ಅಲ್ಲಿ ನಾನು ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗಿ ನಾನು ತನಿಖೆಗೆ ಹೋಗಿದ್ದೆ. ಅಲ್ಲಿ ರೆಡ್ ಹ್ಯಾಂಡೆಡ್ ಆಗಿ ಸಿಗ ಬಿದ್ದಿದ್ದಾರೆ. ನಾನು SP ಮೇಡಮ್ ಕೂಡ ಇಂಟಿಮೇಟ್ ಮಾಡಿದ್ದೀನಿ. ಅದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡಚೆಲ್ಲೂರು ಗ್ರಾಮದಲ್ಲಿ ನಡೆದಿದೆ. 3 ದಿನದ ಹಿಂದೆ 2 ಕುರಿಗಾಯಿಗಳ ಮೇಲೆ ಚಿರತೆ ದಾಳಿ ಮಾಡಿತ್ತು. ಚಿರತೆ ಉಪಟಳಕ್ಕೆ ಬೇಸತ್ತು ಚಿರತೆ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಬಳಿಕ ಇದೇ ಸ್ಥಳದಲ್ಲಿ ಅರಣ್ಯ ಸಿಬ್ಬಂದಿ ಬೋನು ಇರಿಸಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಇಟ್ಟಿದ್ದ ಬೋನಿನಲ್ಲಿ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಸೆರೆಯಾದ ಚಿರತೆಯನ್ನ ಆಡುಮಲ್ಲೇಶ್ವರ ಮೃಗಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೃಹತ್ ನಾಗರಹಾವೊಂದು ಪ್ರತ್ಯಕ್ಷವಾಗಿ ಜನರನ್ನ ಭಯಭೀತಗೊಳಿಸಿದೆ. ಬೈಲಹೊಂಗಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮೇಲ್ಚಾವಡಿಯಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಹಾವಿನ ರಕ್ಷಣೆಗೆ ಮುಂದಾದ್ರು. ಆದರೆ ಏಕಾಏಕಿ 6 ಅಡಿ ಉದ್ದದ ನಾಗರಹಾವು ಹೆಡೆ ಎತ್ತಿದ್ದರಿಂದ ಹಾವು ನೋಡಿ ಆಸ್ಪತ್ರೆಗೆ ಬಂದಿದ್ದ ರೋಗಿಗಳು ಭಯಭೀತರಾಗಿದ್ರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಉರುಕ ತಜ್ಞ ನಾಗರಹಾವನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಬಜರಂಗ ದಳ ಹಾಗೂ ಶ್ರೀರಾಮ ಸೇನೆ ಕಾರ್ಯಾಚರಣೆ ನಡೆಸಿ ಹೆದ್ದಾರಿ ಮೂಲಕ ಗೋಮಾಂಸ ಸಾಗಾಟವನ್ನ ಪತ್ತೆ ಮಾಡಿದ್ದಾರೆ. ನೆಲಮಂಗಲ ಟೋಲ್ ಬಳಿ ಕಾರು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಸನದಿಂದ ಶಿವಾಜಿನಗರಕ್ಕೆ ಗೋಮಾಂಸ ಸಾಗಾಟ ಮಾಡ್ತಿದ್ದ ವೇಳೆ ಬಜರಂಗ ದಳ ಹಾಗೂ ಶ್ರೀರಾಮ ಸೇನೆ ಕಾರ್ಯಾಚರಣೆ ನಡೆಸಿ 15ಕ್ಕೂ ಹೆಚ್ಚು ಗೋಮಾಂಸ ಸಾಗಿಸುತ್ತಿದ್ದ ಕಾರನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಕಾರು ಚಾಲಕ ಕಾಜೀರ್ ಅಬ್ದುಲ್ ಪೊಲೀಸರ ವಶಕ್ಕೆ ಪಡೆದಿದ್ದು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಯಕ್ತಿಕ ಕಿತ್ತಾಟಕ್ಕೆ ಕುಡಿಯುವ ನೀರಿನ ಘಟಕ ಧ್ವಂಸ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವಾಟರ್ ಮ್ಯಾನ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ನಡುವೆ ಗಲಾಟೆ ನಡೆದಿದ್ದು, ಗಲಾಟೆ ವೇಳೆ ನೀರಿನ ಘಟಕದ ಗಾಜುಗಳು ಪುಡಿಪುಡಿಯಾಗಿವೆ. ಶಾಸಕರ ಅನುದಾನದಲ್ಲಿ ಕಳೆದ ವರ್ಷವಷ್ಟೇ ನೀರಿನ ಘಟಕ ನಿರ್ಮಿಸಲಾಗಿತ್ತು. ವಾಟರ್ ಮ್ಯಾನ್ ರಾಮಾಂಜನಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಬಾಲು ನಡುವೆ ನಡು ರಸ್ತೆಯಲ್ಲೇ ಜಗಳವಾಗಿದೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಘಟಕ ಧ್ವಂಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಪ್ರತ್ಯೇಕ ಪಾಲಿಕೆ ಹೋರಾಟ ವಿಚಾರವಾಗಿ ಧಾರವಾಡದ ಜುಬ್ಲಿ ಸರ್ಕಲ್ ಬಂದ್ ಮಾಡಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಜುಬ್ಲಿ ಸರ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಸಂತೋಷ್ ಲಾಡ್ ಪ್ರತಿಕೃತಿ ದಹನಕ್ಕೆ ಯತ್ನ ನಡೆಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮಾವೇ ನಡೆಯಿತು. ಪ್ರತಿಕೃತಿ ದಹಿಸುವುದಕ್ಕೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಸಿಎಂ ಉಸ್ತುವಾರಿ ಸಚಿವರ ಪ್ರತಿಕೃತಿಗೆ ಪೊಲೀಸರು ನೀರು ಸುರಿದ್ರು. ಈ ವೇಳೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಹೆಂಡತಿ ಮುಂದೆ ಸ್ಟೇಟಸ್ ತೋರಿಸಲು ಹೋಗಿ ಪೊಲೀಸರ ಕೈನಲ್ಲಿ ಐನಾತಿ ಕಳ್ಳ ಲಾಕ್ ಆಗಿದ್ದಾನೆ. ಕಿರುಗಾವಲು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಪ್ರಕರಣ ಸಂಬಂಧ 4 ಸರಗಳರನ್ನ ಬಂಧಿಸಿದ್ದಾರೆ. ತಳಕವಾದಿ ಗ್ರಾಮದ ಗುರುಪ್ರಸಾದ್, ರೋಹಿತ್ ನಂಜೇಗೌಡ ಹಾಗೂ ಮಾದ ಬಂಧಿತ ಆರೋಪಿಗಳಾಗಿದ್ದು, ಗುರುಪ್ರಸಾದ್ ಹೆಂಡತಿ ಬಳಿ ಶ್ರೀಮಂತಿಕೆ ತೋರಿಸಲು ಸರಗಳತನ ಮಾಡುತ್ತಿದ್ದ. ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಜಮೀನಿನ ಬಳಿ ತೆರಳುವ ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಖತರ್ನಾಕಳು ಸರಗಳತನ ಮಾಡುತ್ತಿದ್ರು. ಬಂಧಿತರಿಂದ 70 ಲಕ್ಷ ಮೌಲ್ಯದ 475 ಗ್ರಾಂ ಚಿನ್ನಾಭರಣ ಹಾಗೂ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳತನ, ಸುಲಿಗೆ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಅಲ್ಲದೆ 46.99 ಲಕ್ಷ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡು ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತರಿಂದ 54 ಬೈಕ್, ಚಿನ್ನ, ಬೆಳ್ಳಿ, ನಗದು ಜಪ್ತಿ ಮಾಡಿದ್ದಾರೆ. ಅಮೀನಗಡ, ಹುನಗುಂದ, ಎಳಕಲ್ ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪ್ರಕರಣಗಳು ದಾಖಲಾಗಿತ್ತು. ಇನ್ನು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಹಸುವನ್ನ ಘೋಷಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಉತ್ತರ ಕರ್ನಾಟಕ ಅಂಜುಮಾನ್ ಎ ಇಸ್ಲಾಂ ಸಂಘಟನೆಯಿಂದ ಪ್ರತಿಭಟನೆ ನಡೆದಿದ್ದು, ಗೋ ಹತ್ಯೆ ತಡೆದು ರಾಷ್ಟ್ರೀಯ ಪ್ರಾಣಿಯನ್ನಾಗಿಸುವಂತೆ ಆಗ್ರಹಿಸಿದರು. ಧಾರವಾಡ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಹಿಂದೂಪರ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬ್ಯಾನರ್ಗಳೇ ಮಾಯವಾಗಿದ್ದವು. ಕೇವಲ ಕಾಂಗ್ರೆಸ್ ಬ್ಯಾನರ್ಗಳೇ ಇದ್ದ ಹಿನ್ನೆಲೆ ಅಧಿಕಾರಿಗಳು ಸಚಿವ ಸಂತೋಷ್ ಲಾಡ್ ಇರುವ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ರು. ವೇದಿಕೆ ಮೇಲಿನ ಬ್ಯಾನರ್ ಅನ್ನ ಸಹ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಸಂದರ್ಭ ಕಟ್ಟಿದ್ರೆ ಚೆನ್ನಾಗಿದೆ. ನಮಗೆ MLA ಅವ್ರ ಮೇಲೆ, ಮಿನಿಸ್ಟರ್ ಮೇಲೆ, ಎಲ್ಲರ ಮೇಲೆ ಅಮ್ಮನ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಲ್ಲ, ಊಟಕ್ಕೆ ಇಲ್ಲ ನಮಗೆ ಪಲಾವ್ ಏನಿದು? ಅಲ್ಲ, ಇನ್ನೊಂದ್ 2-3 ದಿನ ಮುಂದೆ ಹಾಕೊಂಡಿದ್ರೆ ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ. ಎಲ್ಲ ಮಿನಿಸ್ಟರ್ ಐಪಿಸೆಟ್ಗೆ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಯಾದಗಿರಿಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು. ನಗರ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ನೀರು ಪೂರೈಕೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆ ಕಚೇರಿ ಮುಂದೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೈಲಾಪುರ, ಅಗಸಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ನಗರಸಭೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ವಿಭೂತಿಹಳ್ಳಿ ಸೇರಿ ಹಲವು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೂಡಲೇ ಸರ್ಕಾರ ರೈತರ ಜಮೀನಿಗೆ 7 ಗಂಟೆ ವಿದ್ಯುತ್ ಪೂರೈಕೆ ಸೇರಿದಂತೆ ಅಗತ್ಯ ಬೇಡಿಕೆ ಈಡೇರಿಸಲು ಪ್ರತಿಭಟನೆ ನಿರತರು ಆಗ್ರಹಿಸಿದರು. ಅಂಗವಿಕಲರಿಗೆ ಆಧಾರವಾಗಿದ್ದ ತೋಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ನಾಶ ಮಾಡಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಮಲೇನಹಳ್ಳಿ ಸಮೀಪದ ಬಿಂಡಿಕ ಗ್ರಾಮದಲ್ಲಿ ನಡೆದಿದೆ. ಸುರೇಶ್ ಎಂಬ ಅಂಗವಿಕಲರಿಗೆ ಸೇರಿದ 2 ಎಕರೆ ಕಾಫಿ ತೋಟವನ್ನ ಕಡಿದು ಬೆಂಕಿ ಹಚ್ಚಿರುವ ಆರೋಪ ಕೇಳಿಬಂದಿದೆ. ಫಸಲಿಗೆ ಬಂದಿದ್ದ ಕಾಫಿ ಗಿಡಗಳನ್ನು ಕಿಡಿಗೇಡಿಗಳು ನಾಶಪಡಿಸಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸುರೇಶ್ ದೂರು ನೀಡಿದ್ದಾರೆ.
ಜುವೆಲ್ಲರ್ಸ್ ಅಂಗಡಿಯಲ್ಲಿ ಕೋಟಿ ಬೆಲೆಯ ಬೆಳ್ಳಿ ಕಳ್ಳತನ ಮಾಡಿದ ಕೇಸ್ಗೆ ಸಂಬಂಧಿಸಿದಂತೆ ಬಾಗಲಗುಂಟೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ರಾಜಸ್ಥಾನದಲ್ಲಿ ಸುರೇಶ್ ಜಾಟ್, ಧನರಾಮ್ ಆರೋಪಿಗಳ ಬಂಧನವಾಗಿದೆ. ನೆಲಮಂಗಲದಲ್ಲಿ 3ನೇ ಆರೋಪಿ ನೇಮಿಚಂದ್ ಬಂಧಿಸಲಾಗಿದೆ. ಬಂಧಿತರಿಂದ 98 ಲಕ್ಷ ಮೌಲ್ಯದ 35 ಕೆಜಿ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಏಪ್ರಿಲ್ 27ರಂದು ಎಂಬಿ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಗೋಡೆ ಒಡೆದು 70 ಕೆಜಿ ಬೆಳ್ಳಿ ಕಳ್ಳತನ ಮಾಡಿದ್ರು. ಕದ್ದ ಬೆಳ್ಳಿಯನ್ನ ಖದೀಮರು ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ರು. ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿ ಕೋಟ್ಯಾಂತರ ರೂಪಾಯಿ ಬೆಳ್ಳಿಯನ್ನ ವಶಪಡಿಸಿಕೊಂಡಿದ್ದಾರೆ. ಸಿಡಿಲು ಬಡಿದು 18 ಕುರಿಗಳು ಮೃತಪಟ್ಟಿದ್ದು 300ಕ್ಕೂ ಹೆಚ್ಚು ಕುರಿಗಳು ಬಚಾವಾದ ಘಟನೆ ಕಲಬುರಗಿಯ ಕಾಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ. ಕುರಿಗಾಯಿಗಳಾದ ಜಗದೇವಪ್ಪ, ಮಲ್ಲಪ್ಪ ಹಾಗೂ ದಶರಥ ಎಂಬುವವರಿಗೆ ಸೇರಿದ ಕುರಿಗಳು ಮೃತಪಟ್ಟಿದ್ದು, ಹೊಲದಲ್ಲಿ ಮೇಯುವಾಗ ಮಳೆ ಹಿನ್ನೆಲೆ ಮರದ ಕೆಳಗೆ ಆಸರೆ ಪಡೆದಿದ್ದು, ಮಾಡಬೂಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಸುವಿನ ಮೇಲೆ ಪುಂಡರು ಆಸಿಡ್ ಎರಚಿದ ಘಟನೆ ಬೆಂಗಳೂರಿನ ಮೈಕೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಆಸಿಡ್ ಎರಚಿದ ಪುಂಡರ ವಿರುದ್ಧ ಕಲ್ಪನಾ ನಾಯ್ಡು ಎಂಬುವರು ದೂರು ದಾಖಲಿಸಿದ್ದಾರೆ. ಪ್ರಾಣಿ ದೌರ್ಜನ್ಯ ಕಾಯ್ದೆ ತಡೆ ಅಡಿಯಲ್ಲಿ ದುಷ್ಕರ್ಮಿಗಳ ವಿರುದ್ಧ ಮೈಕೋ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಡೆದಿದೆ. ನಾಗರಬೆಟ್ಟ ಗ್ರಾಮದ 25 ವರ್ಷದ ರವಿಚಂದ್ರ ಮೃತ ಯುವಕನಾಗಿದ್ದು, ಗುತ್ತಿಗೆದಾರ ಎಂಎಸ್ ಪೂಜಾರಿಗೆ ಸಂಬಂಧಿಸಿದ ಎಂಸ್ಯಾಂಡ್ ತಯಾರಿಸುವ ಘಟಕದಲ್ಲಿ ಘಟನೆ ನಡೆದಿದೆ. ಗುತ್ತಿಗೆದಾರ ಎಂಎಸ್ ಪೂಜಾರಿ ಬಳಿ ರವಿಚಂದ್ರ ಚಾಲಕನಾಗಿದ್ದ. ಸಾವಿನ ಸುತ್ತ ಕುಟುಂಬಸ್ಥರು ಹಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯುವಕನನ್ನ ಕೊಲೆ ಮಾಡಿ ನೇಣು ಹಾಕಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಸವನ ಬಾಗೇವಾಡಿ ಪಿಐ ಗುರುಶಾಂತ ದಾಶ್ಯಾಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಸ್ತಿ ವೆಚ್ಚ ಹಿನ್ನೆಲೆ ಸಹೋದರನ ಮೇಲೆ ಹಲ್ಲೆ ಮಾಡಿ ಅಣ್ಣ ತಮ್ಮಂದಿರು ಕೊಲೆ ಮಾಡಿದ ಘಟನೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕಜ್ಜರಿ ಗ್ರಾಮದಲ್ಲಿ ನಡೆದಿದೆ. 35 ವರ್ಷದ ಕರಿಬಸಪ್ಪ ನಿಂಗಪ್ಪ ಕೊಲೆಯಾದ ವ್ಯಕ್ತಿಯಾಗಿದ್ದು, ಬಸವರಾಜ ಚಿನ್ನದ, ವಿನಾಯಕ್, ಹನುಮಪ್ಪ ಕೊಲೆ ಮಾಡಿದ ಆರೋಪಿಗಳಾಗಿದ್ದಾರೆ. ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಭಿನ್ನಾಭಿಪ್ರಾಯ ಇತ್ತು. 2 ಕುಟುಂಬದ ಸಹೋದರರ ಮಧ್ಯೆ ಜಗಳವಾಡ್ತಿದ್ದ ವೇಳೆ ಕರಿಬಸಪ್ಪ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ರಾಣಿಬೆನ್ನೂರು ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗಿದೆ. ಮಲ್ಲೇಶ್ವರಂ, ಕಬ್ಬನ್ ಪಾರ್ಕ್, ಶಾಂತಿನಗರ, ಮೆಜೆಸ್ಟಿಕ್, ಯಶವಂತಪುರ, ಬಿಟಿಎಂ ಲೇಔಟ್, ಶಿವಾಜಿನಗರ ಸೇರಿದಂತೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಇನ್ನು ಕಚೇರಿ ಮುಗಿಸಿ ಮನೆಗೆ ತೆರಳುತ್ತಿದ್ದವರಿಗೆ ವರುಣ ಅಡ್ಡಿಯಾಗಿದೆ. ಮಳೆ ಆರ್ಭಟ ಹಿನ್ನೆಲೆ ರಸ್ತೆಗಳಲ್ಲಿ ನೀರು ತುಂಬಿ ಹರಿತಿದ್ದು, ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಇನ್ನು ಐಟಿಪಿಎಲ್ ಸತ್ಯಸಾಯಿ ಆಸ್ಪತ್ರೆ ನಡುವಿನ ಮಾರ್ಗದಲ್ಲಿ ಮೆಟ್ರೋ ಹಳಿ ಮೇಲೆ ಮರದ ಕೊಂಬೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಕೊಂಬೆ ಬಿದ್ದಿದ್ದರಿಂದ ಕೆಲಕಾಲ ಮೆಟ್ರೋ ಓಡಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನ ಹಲವೆಡೆ ಮಳೆ ಅವಾಂತರ ಸೃಷ್ಟಿ ಮಾಡಿದೆ.